ನಮಸ್ಕಾರ ಸ್ನೇಹಿತರೆ, ನಿಮ್ಮ ರೇಡಿಯಂಟ್ ಕಥಾಲೋಕಕ್ಕೆ ಸ್ವಾಗತ ಸುಸ್ವಾಗತ. ಭಾರತೀಯ ಪುರಾಣಗಳಲ್ಲಿ ಶಕ್ತಿಯ ಆರಾಧನೆಗೆ ಅತ್ಯುನ್ನತ ಸ್ಥಾನವಿದೆ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಪರಾಶಕ್ತಿಯು ನಾನಾ ಕಾಲಘಟ್ಟಗಳಲ್ಲಿ ನಾನಾ ಅವತಾರಗಳನ್ನು ತಾಳಿದ್ದಾಳೆ. ಅಂತಹ ಅತ್ಯಂತ ಶ್ರೇಷ್ಠ ಹಾಗೂ ಕರುಣಾಮಯಿ ರೂಪವೇ ಬನಶಂಕರಿ ಅಥವಾ ಶಾಕಾಂಬರಿ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ನೆಲೆಸಿರುವ ಈ ತಾಯಿ ಭಕ್ತರ ಪಾಲಿನ ಕಾಮಧೇನು. ಈ ದೇವಿಯ ಉಗಮ ಮತ್ತು ಮಹಿಮೆಯ ಹಿಂದೆ ಒಂದು ರೋಚಕವಾದ ಹಾಗೂ ಭಕ್ತಿಪೂರ್ಣವಾದ ಪೌರಾಣಿಕ ಕಥೆಯಿದೆ. ಇದು ಕೇವಲ ರಾಕ್ಷಸ ಸಂಹಾರದ ಕಥೆಯಲ್ಲ, ಪ್ರಕೃತಿ ಮತ್ತು ಜೀವಸಂಕುಲದ ರಕ್ಷಣೆಯ ಕಥೆಯೂ ಹೌದು. ಅಸುರ ದುರ್ಗಮನ ಕ್ರೌರ್ಯ ಮತ್ತು ಕುತಂತ್ರ ಬಹಳ ಹಿಂದಿನ ಮಾತು. ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಿನ ವಂಶದಲ್ಲಿ ರುರು ಎಂಬ ರಾಕ್ಷಸನಿದ್ದನು. ಅವನ ಮಗನೇ ದುರ್ಗಮಾಸುರ. ಇವನು ಹುಟ್ಟಿನಿಂದಲೇ ದೇವತೆಗಳ ಬಗ್ಗೆ ಅತೀವ ದ್ವೇಷವನ್ನು ಹೊಂದಿದ್ದನು. ದೇವತೆಗಳನ್ನು ಸೋಲಿಸುವುದು ಹೇಗೆ ಎಂದು ಸದಾ ಚಿಂತಿಸುತ್ತಿದ್ದನು. ಒಮ್ಮೆ ಅವನು ತನ್ನ ಗುರುಗಳ ಬಳಿ ಹೋಗಿ, ಗುರುದೇವ, ದೇವತೆಗಳ ಬಲದ ಮೂಲವೇನು? ಅವರನ್ನು ನಾನು ಶಾಶ್ವತವಾಗಿ ಸೋಲಿಸಬೇಕಾದರೆ ಏನು ಮಾಡಬೇಕು ಎಂದು ಪ್ರಶ್ನಿಸಿದನು. ಆಗ ಗುರುಗಳು, ದೇವತೆಗಳ ಬಲವಿರುವುದು ವೇದಗಳಲ್ಲಿ. ಋಷಿಮುನಿಗಳು ವೇದ ಮಂತ್ರಗಳ ಮೂಲಕ ಯಜ್ಞಯಾಗಾದಿಗಳನ್ನು ಮಾಡಿ ಹವಿಸ್ಸನ್ನು ದೇವತೆಗಳಿಗೆ ತಲುಪಿಸುತ್ತಾರೆ. ಇದರಿಂದ ದೇವತೆಗಳು ತೃಪ್ತರಾಗಿ ಮಳೆ ಬೆಳೆಗಳನ್ನು ನೀಡಿ ಜಗತ್ತನ್ನು ಸಲಹುತ್ತಾರೆ. ವೇದಗಳೇ ಇಲ್ಲದಿದ್ದರೆ ಯಜ್ಞಗಳು ನಡೆಯುವುದಿಲ್ಲ, ಆಗ ದೇವತೆಗಳಿಗೆ ಶಕ್ತಿಯಿರುವುದಿಲ್ಲ ಎಂದು ತಿಳಿಸಿದರು. ಈ ರಹಸ್ಯವನ್ನರಿತ ದುರ್ಗಮಾಸುರನು ಒಂದು ಘೋರವಾದ ತಪಸ್ಸನ್ನು ಕೈಗೊಳ್ಳಲು ನಿರ್ಧರಿಸಿದನು. ಹಿಮಾಲಯದ ತಪ್ಪಲಿನಲ್ಲಿ ವಾಯುಭಕ್ಷಣೆಯನ್ನಷ್ಟೇ ಮಾಡುತ್ತಾ ಬ್ರಹ್ಮನನ್ನು ಕುರಿತು ಕಠೋರ ತಪಸ್ಸನ್ನಾಚರಿಸಿದನು. 100 ವರ್ಷಗಳ ತಪಸ್ಸಿನ ನಂತರ ಅವನ ತಪಸ್ಸಿನ ಜ್ವಾಲೆಗೆ ಸ್ವರ್ಗಲೋಕವು ತಳ್ಳಣಿಸಿತು. ಕೊನೆಗೆ ಸೃಷ್ಟಿಕರ್ತನಾದ ಬ್ರಹ್ಮದೇವನು ಪ್ರತ್ಯಕ್ಷನಾಗಬೇಕಾಯಿತು. ಬ್ರಹ್ಮನು ಪ್ರತ್ಯಕ್ಷನಾಗಿ, ವತ್ಸ, ದುರ್ಗಮ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ನಿನಗೇನು ಬರಬೇಕು ಎಂದು ಕೇಳಿದನು. ಅದಾಗಲೇ ಕುತಂತ್ರವನ್ನು ಹೆಣೆದಿದ್ದ ದುರ್ಗಮನು, ಪಿತಾಮಹನೇ, ಈ ಜಗತ್ತಿನಲ್ಲಿರುವ ಸಮಸ್ತ ವೇದಮಂತ್ರಗಳು ಮತ್ತು ವೇದದ ಜ್ಞಾನವು ಯಾರಿಗೂ ತಿಳಿಯದಂತಾಗಿ ಅವೆಲ್ಲವೂ ನನ್ನ ವಶವಾಗಬೇಕು. ಬ್ರಾಹ್ಮಣರು ಮತ್ತು ಋಷಿಮುನಿಗಳು ವೇದಗಳನ್ನು ಮರೆಯಬೇಕು ಎಂದು ಕೇಳಿಕೊಂಡನು. ಬ್ರಹ್ಮದೇವನು ಅಸುರನ ತಪಸ್ಸಿಗೆ ಬದ್ಧನಾಗಿರುವುದರಿಂದ ಅನಿವಾರ್ಯವಾಗಿ ತಥಾಸ್ತು ಎಂದು ಹೇಳಿ ಅಂತರ್ಧಾನನಾದನು. ಬ್ರಹ್ಮನ ವರದ ಪ್ರಭಾವ ತಕ್ಷಣವೇ ಜಗತ್ತಿನ ಮೇಲೆ ಬೀರಿತು. ಋಷಿಮುನಿಗಳ ಮನಸ್ಸಿನಿಂದ ವೇದಮಂತ್ರಗಳು ಮಾಯವಾದವು. ಯಜ್ಞಯಾಗಾದಿಗಳು ನಿಂತು ಹೋದವು. ಸ್ವಾಹ ಎಂಬ ಶಬ್ದವೇ ಇಲ್ಲವಾಯಿತು. ದೇವತೆಗಳಿಗೆ ಹವಿಸ್ಸು ಸಿಗುವುದು ನಿಂತಿತು. ಪರಿಣಾಮವಾಗಿ ದೇವತೆಗಳು ನಿಶಕ್ತರಾದರು. ಭೀಕರ ಬರಗಾಲ ಮತ್ತು ಪ್ರಕೃತಿಯ ಆಕ್ರಂದನ. ವೇದಗಳಿಲ್ಲದೆ ಧರ್ಮ ಕಾರ್ಯಗಳು ನಿಂತಿದ್ದರಿಂದ ಪ್ರಕೃತಿಯ ಸಮತೋಲನ ತಪ್ಪಿತು. ಇಂದ್ರನಿಗೆ ಹವಿಸ್ಸು ಸಿಗದ ಕಾರಣ ಮಳೆ ಸುರಿಯುವುದು ನಿಂತಿತು. ಭೂಮಿಯ ಮೇಲೆ ಭೀಕರ ಬರಗಾಲ ಅಂದರೆ ಕ್ಷಾಮ ಆವರಿಸಿತು. 1 ವರ್ಷವಲ್ಲ, 100 ವರ್ಷಗಳ ಕಾಲ ಮಳೆಯೇ ಇಲ್ಲದೆ ಭೂಮಿ ಬಂಜರಾಯಿತು. ನದಿಗಳು ಬತ್ತಿ ಹೋದವು, ಸರೋವರಗಳು ಒಣಗಿದವು, ಗಿಡಮರಗಳು ಸುಟ್ಟು ಕರಕಲಾದವು. ಪ್ರಾಣಿ ಪಕ್ಷಿಗಳು ನೀರಿಲ್ಲದೆ ಆಹಾರವಿಲ್ಲದೆ ಸಾಯಲಾರಂಭಿಸಿದವು. ಮನುಷ್ಯರು ಹಸಿವಿನಿಂದ ಕಂಗಾಲಾಗಿ ಎಲುಬಿನ ಹಂದರಗಳಂತಾದರು. ಭೂಮಿಯ ಮೇಲೆ ಎಲ್ಲಿ ನೋಡಿದರೂ ಸಾವು, ನೋವು ಮತ್ತು ಆಕ್ರಂದನವೇ ತುಂಬಿತ್ತು. ದುರ್ಗಮಾಸುರನು ತನ್ನ ರಾಕ್ಷಸ ಸೇನೆಯೊಂದಿಗೆ ವಿಜೃಂಭಿಸುತ್ತಿದ್ದನು. ಋಷಿಮುನಿಗಳು ಈ ದುಸ್ಥಿತಿಯನ್ನು ಕಂಡು ಕಣ್ಣೀರು ಹಾಕಿದರು. ಈ ಸಂಕಷ್ಟದಿಂದ ಪಾರಾಗಲು ಜಗನ್ಮಾತೆಯೇ ಗತಿ ಎಂದು ನಿರ್ಧರಿಸಿ ಹಿಮಾಲಯದ ಗುಹೆಗಳಲ್ಲಿ ಆದಿಶಕ್ತಿಯನ್ನು ಕುರಿತು ಪ್ರಾರ್ಥಿಸಲು ಆರಂಭಿಸಿದರು. ಹಿಮಾಲಯದಲ್ಲಿ ಋಷಿಗಳು ಆಹಾರವಿಲ್ಲದೆ ಕೇವಲ ಭಕ್ತಿಯಿಂದಲೇ ತಪಸ್ಸು ಮಾಡುತ್ತಿದ್ದರು. ತಾಯೇ ಜಗದಾಂಬೆ, ನಿನ್ನ ಮಕ್ಕಳಾದ ನಾವು ಹಸಿವು ನೀರಡಿಕೆಯಿಂದ ಸಾಯುತ್ತಿದ್ದೇವೆ. ಧರ್ಮವು ನಾಶವಾಗುತ್ತಿದೆ. ದಯವಿಟ್ಟು ನಮ್ಮನ್ನು ರಕ್ಷಿಸು ಎಂದು ಆರ್ತನಾದ ಮಾಡಿದರು. ಭಕ್ತರ ಕರೆಗೆ ಓಗೊಟ್ಟ ಪರಮೇಶ್ವರಿಯು ಪ್ರತೀಕ್ಷಳಾದಳು. ಅವಳ ರೂಪ ಅದ್ಭುತವಾಗಿತ್ತು. ಅವಳು ಕರುಣಾಮಯಿಯಾಗಿದ್ದಳು. ತನ್ನ ಮಕ್ಕಳ ಅಂದರೆ ಜೀವಿಗಳ ದಯನೀಯ ಸ್ಥಿತಿಯನ್ನು ಕಂಡು ತಾಯಿಯ ಕರುಳು ಚುರುಕ್ಕೆಂದಿತು. ಅವಳ ಕಣ್ಣಿನಿಂದ ಅಶ್ರುಧಾರೆ ಹರಿಯಿತು.
ಜಗತ್ತಿನ ಎಲ್ಲೆಡೆ ಇರುವ ದುಃಖವನ್ನು ನೋಡಲು ಅವಳು ತನ್ನ ದೇಹದ ಮೇಲೆ ಅಸಂಖ್ಯಾತ ಕಣ್ಣುಗಳನ್ನು ಸೃಷ್ಟಿಸಿಕೊಂಡಳು. 100 ಅಂದರೆ ಅನೇಕ ಕಣ್ಣುಗಳನ್ನು ಹೊಂದಿದ್ದರಿಂದ ಅವಳಿಗೆ ಶತಾಕ್ಷಿ ಅಂದರೆ ಶತ ಅಂದರೆ 100, ಅಕ್ಷಿ ಅಂದರೆ ಕಣ್ಣು ಎಂಬ ಹೆಸರು ಬಂತು. ಅವಳ ಕಣ್ಣೀರು ನದಿಗಳಾಗಿ ಹರಿದು ಬತ್ತಿಹೋದ ನದಿ ಪಾತ್ರಗಳನ್ನು ತುಂಬಿಸಿತು. ಜಗತ್ತಿಗೆ ನೀರು ದೊರೆಯಿತು. ನೀರು ಸಿಕ್ಕರೂ ಹಸಿವಿನಿಂದ ಬಳಲುತ್ತಿದ್ದ ಜೀವಿಗಳಿಗೆ ಆಹಾರದ ಅಗತ್ಯವಿತ್ತು. ಆಗ ದೇವಿಯು ತನ್ನ ದಿವ್ಯಶಕ್ತಿಯಿಂದ ತನ್ನ ದೇಹದಿಂದಲೇ ಬಗೆಬಗೆಯ ಕಾಯಿಪಲ್ಯಗಳು, ಸೊಪ್ಪುಗಳು, ಹಣ್ಣುಗಳು ಮತ್ತು ಗೆಡ್ಡೆಗೆಣಸುಗಳನ್ನು ಸೃಷ್ಟಿಸಿದಳು. ತನ್ನ ದೇಹದಿಂದಲೇ ಸಸ್ಯರಾಶಿಯನ್ನು ಶಾಖ ಉತ್ಪತ್ತಿ ಮಾಡಿ ಹಸಿದ ಜೀವಿಗಳಿಗೆ ಉಣಬಡಿಸಿದಳು. ಹೀಗೆ ಬರಗಾಲದಲ್ಲಿ ಸಸ್ಯಗಳನ್ನು ಬೆಳೆಸಿ ಹಸಿವನ್ನು ನೀಗಿಸಿದ ಕಾರಣ ಅವಳಿಗೆ ಶಾಕಾಂಬರಿ, ಶಾಖ ಪ್ಲಸ್ ಅಂಬರಿ ತರಕಾರಿಗಳನ್ನು ಧರಿಸಿದವಳು, ನೀಡುವವಳು ಎಂಬ ಹೆಸರು ಶಾಶ್ವತವಾಯಿತು. ಋಷಿಗಳು ಮತ್ತು ದೇವತೆಗಳು ತೃಪ್ತರಾಗಿ ದೇವಿಯನ್ನು ಸ್ತುತಿಸಿದರು. ದೇವಿಯು ಜಗತ್ತನ್ನು ರಕ್ಷಿಸಿದ ವಿಷಯ ದುರ್ಗಮಾಸುರನಿಗೆ ತಿಳಿಯಿತು. ತನ್ನ ಯೋಜನೆ ವಿಫಲವಾಗುತ್ತಿರುವುದನ್ನು ಕಂಡು ಅವನು ರೊಚ್ಚಿಗೆದ್ದನು. ಚತುರಂಗ ಬಲದೊಂದಿಗೆ ದೇವಿಯನ್ನು ಆಕ್ರಮಿಸಲು ಹಿಮಾಲಯಕ್ಕೆ ಧಾವಿಸಿದನು. ದುರ್ಗಮಾಸುರನು ದೇವಿಯ ಮುಂದೆ ನಿಂತು, ಅಬಲೆಯಾದ ಹೆಣ್ಣೆ, ನೀನು ನನ್ನನ್ನು ಸೋಲಿಸಲು ಸಾಧ್ಯವೇ? ನನ್ನ ಬಳಿ ವೇದಗಳ ಬಲವಿದೆ ಎಂದು ಗರ್ಜಿಸಿದನು. ಆದರೆ ಶಾಂತ ಸ್ವರೂಪಿಯಾಗಿದ್ದ ಶಾಕಾಂಬರಿ ದೇವಿಯು ಯುದ್ಧಕ್ಕೆ ಸಿದ್ಧಳಾದಳು. ಅವಳ ದೇಹದಿಂದ ಕಾಳಿ, ಮಾತಂಗಿ, ಭುವನೇಶ್ವರಿ ಮುಂತಾದ ದಶಮಹಾವಿದ್ಯೆಗಳು ಮತ್ತು ಅಸಂಖ್ಯಾತ ಶಕ್ತಿ ದೇವತೆಗಳು ಪ್ರಕಟಗೊಂಡರು. ಘೋರ ಯುದ್ಧ ಆರಂಭವಾಯಿತು. ರಾಕ್ಷಸರ ಸೈನ್ಯವು ದೇವಿಯ ಶಕ್ತಿಗಳ ಮುಂದೆ ಧೂಳಿಪಟವಾಯಿತು. ದುರ್ಗಮಾಸುರನು ಮಾಯಾವಿಯಾಗಿದ್ದನು. ಅವನು ಕತ್ತಲನ್ನು ಸೃಷ್ಟಿಸಿ ಅಗ್ನಿಯನ್ನು ಸುರಿಸಿ ದೇವಿಯನ್ನು ಹೆದರಿಸಲು ಯತ್ನಿಸಿದನು. ಆದರೆ ಜಗನ್ಮಾತೆ ಮುಗುಳ್ನಗುತ್ತಲೇ ಅವನ ಎಲ್ಲಾ ಅಸ್ತ್ರಗಳನ್ನು ನಿರ್ವೀರ್ಯಗೊಳಿಸಿದಳು. ಯುದ್ಧದ ಅಂತಿಮ ಹಂತದಲ್ಲಿ ದುರ್ಗಮಾಸುರನು ವಿಕಾರ ರೂಪ ತಾಳಿ ದೇವಿಯ ಮೇಲೆರಗಿದನು. ಆಗ ದೇವಿಯು ತನ್ನ ತ್ರಿಶೂಲವನ್ನು ಝಳಪಿಸಿದಳು. ಅವಳ ಸಿಂಹವು ಘರ್ಜಿಸಿತು. ದೇವಿಯು ಉಗ್ರ ರೂಪ ತಾಳಿ ದುರ್ಗಮಾಸುರನ ಎದೆಗೆ ತ್ರಿಶೂಲವನ್ನು ನಾಟಿಸಿದಳು. ದುರ್ಗಮ ಎಂಬ ಅಸುರನನ್ನು ಸಂಹರಿಸಿದ ಕಾರಣ ದೇವಿಗೆ ದುರ್ಗೆ ಎಂಬ ಹೆಸರು ಕೂಡ ಬಂತು. ಅಸುರನು ಸಾಯುತ್ತಿದ್ದಂತೆ ಅವನ ದೇಹದೊಳಗಿದ್ದ ವೇದರಾಶಿಯು ಜ್ಯೋತಿಯ ರೂಪದಲ್ಲಿ ಹೊರಬಂದು ದೇವಿಯನ್ನು ಸೇರಿಕೊಂಡಿತು. ದೇವಿಯು ಆ ವೇದಗಳನ್ನು ಪುನಃ ಬ್ರಹ್ಮದೇವರಿಗೆ ಮತ್ತು ಋಷಿಮುನಿಗಳಿಗೆ ಅನುಗ್ರಹಿಸಿದಳು. ಧರ್ಮವು ಪುನಃ ಸ್ಥಾಪನೆಯಾಯಿತು. ಯಜ್ಞ ಯಾಗಾದಿಗಳು ಆರಂಭವಾದವು. ಲೋಕದಲ್ಲಿ ಶಾಂತಿ ನೆಲೆಸಿತು. ದುರ್ಗಮಾಸುರನ ಸಂಹಾರದ ನಂತರ ದೇವಿಯು ಭಕ್ತರ ರಕ್ಷಣೆಗಾಗಿ ದಕ್ಷಿಣ ಭಾರತದ ಕಡೆಗೆ ಬಂದಳು. ಈಗಿನ ಬಾದಾಮಿ ಪ್ರದೇಶವು ಹಿಂದೆ ತಿಲಾರಣ್ಯ ಅಂದ್ರೆ ಎಳ್ಳಿನ ಕಾಡು ಎಂದು ಕರೆಯಲ್ಪಡುತ್ತಿತ್ತು. ಅಲ್ಲಿ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡುತ್ತಿದ್ದರು. ಈ ಪ್ರದೇಶದ ಪ್ರಶಾಂತತೆ ಮತ್ತು ಭಕ್ತರ ಪ್ರಾರ್ಥನೆಗೆ ಮೆಚ್ಚಿ ದೇವಿಯು ಅಲ್ಲಿಯೇ ನೆಲೆಸಲು ನಿರ್ಧರಿಸಿದಳು. ಅವಳು ವನದಲ್ಲಿ ಅಂದ್ರೆ ಕಾಡಿನಲ್ಲಿ ನೆಲೆಸಿದ ಶಂಕರನ ಪತ್ನಿಯಾದ್ದರಿಂದ ಅವಳನ್ನು ವನಶಂಕರಿ ಎಂದು ಕರೆದರು. ಕಾಲಕ್ರಮೇಣ ಜನರ ಬಾಯಲ್ಲಿ ಅದು ಬನಶಂಕರಿ ಎಂದಾಯಿತು. ಇಂದಿಗೂ ಬಾದಾಮಿಯ ಚಾಲುಕ್ಯ ಅರಸರ ಕುಲದೇವತೆಯಾಗಿ, ನಾಡಿನ ಲಕ್ಷಾಂತರ ಭಕ್ತರ ಆರಾಧ್ಯ ದೇವತೆಯಾಗಿ ಬನಶಂಕರಿ ನೆಲೆಸಿದ್ದಾಳೆ. ಅವಳು ಸಿಂಹವಾಹಿನಿಯಾಗಿದ್ದು 8 ಕೈಗಳನ್ನು ಹೊಂದಿದ್ದಾಳೆ. ರಾಕ್ಷಸನನ್ನು ಕಾಲಡಿಯಲ್ಲಿ ತುಳಿದು ನಿಂತಿರುವ ಇವಳ ರೂಪವು ಶೌರ್ಯ ಮತ್ತು ಶಾಂತಿಯ ಸಂಕೇತವಾಗಿದೆ. ಬರಗಾಲದಲ್ಲಿ ಜನರನ್ನು ರಕ್ಷಿಸಿದ ಶಾಕಾಂಬರಿಯಾದ್ದರಿಂದ ಇಂದಿಗೂ ಬನಶಂಕರಿ ಜಾತ್ರೆಯ ಸಮಯದಲ್ಲಿ ದೇವಿಗೆ ಅಪಾರ ಪ್ರಮಾಣದ ತರಕಾರಿ ಮತ್ತು ಸೊಪ್ಪುಗಳಿಂದ ಅಲಂಕಾರ ಮಾಡಲಾಗುತ್ತದೆ. ಇದನ್ನು ಪಲ್ಲೇದ ಹಬ್ಬ ಎಂದೇ ಕರೆಯುತ್ತಾರೆ. ಭಕ್ತರು ತಮ್ಮ ಕಷ್ಟಗಳನ್ನು ನೀಗಿಸುವಂತೆ ಈ ತಾಯಿಯಲ್ಲಿ ಬೇಡಿಕೊಳ್ಳುತ್ತಾರೆ. ಬೇಡಿದನ್ನ ಕೊಡುವವಳು ಬನಶಂಕರಿ ಎಂಬ ನಂಬಿಕೆ ಉತ್ತರ ಕರ್ನಾಟಕದಾದ್ಯಂತ ಮನೆಮಾತಾಗಿದೆ. ಬನಶಂಕರಿ ದೇವಿಯ ಈ ಕಥೆಯು ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಪ್ರಕೃತಿಯನ್ನು ಹಾಳು ಮಾಡಿದರೆ ಅಥವಾ ಜ್ಞಾನವನ್ನು, ವೇದಗಳನ್ನು ದುರುಪಯೋಗಪಡಿಸಿಕೊಂಡರೆ ವಿನಾಶ ಕಟ್ಟಿಟ್ಟ ಬುತ್ತಿ. ಆದರೆ ಪ್ರಕೃತಿಯನ್ನು ಪೂಜಿಸಿ ಧರ್ಮದ ಹಾದಿಯಲ್ಲಿ ನಡೆದರೆ ಆ ಜಗನ್ಮಾತೆ ಸದಾ ನಮ್ಮ ಕೈ ಹಿಡಿಯುತ್ತಾಳೆ. ದುರ್ಗಮಾಸುರನ ಅಹಂಕಾರವನ್ನು ಮುರಿದು
ಬರಗಾಲದಿಂದ ಜಗತ್ತನ್ನು ರಕ್ಷಿಸಿ ಹಸಿರು ಮತ್ತು ಜ್ಞಾನವನ್ನು ಮರುಸ್ಥಾಪಿಸಿದ ತಾಯಿ ಬನಶಂಕರಿಯು ಇಂದಿಗೂ ಕರುಣಾಮಯಿಯಾಗಿ ಬಾದಾಮಿಯ ಸುಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾಳೆ. ಓಂ ಶ್ರೀ ಬನಶಂಕರಿ ದೇವಿಯೇ ನಮಃ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡೋದನ್ನು ಮರೆಯಬೇಡಿ. ಸ್ನೇಹಿತರೆ, ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.